ಇನ್ನು ಬಿಡಾಡಿ ವಾಹನಗಳ ವಿರುದ್ಧ ಜಿಬಿಎ ಸಮರ ಸಾರಿದೆ. ಗಾಂಧಿನಗರದಲ್ಲಿ ನಿಂತಲ್ಲೇ ನಿಂತಿದ್ದ ವಾಹನಗಳು ಇದೀಗ ಎತ್ತಂಗಡಿಯಾಗಿದೆ. ಒಂದು ವಾರದ ಹಿಂದೆ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಲಾಗಿತ್ತು. ಎಲ್ಲೆಲ್ಲಿ ಬಿಡಾಡಿ ವಾಹನಗಳು ಇದ್ದಾವೋ ಖುದ್ದು ಅಧಿಕಾರಿಗಳೇ ಹೋಗಿದ್ದಾರೆ, ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ. 7 ದಿನದ ಒಳಗಾಗಿ ಉತ್ತರ ಬರದ ಕಾರಣ ವಾಹನ ಮಾಲೀಕರಿಗೆ ಇದೊಂದು ಶಾಕ್ ಅಂತಾನೆ ಹೇಳಬಹುದು. 5 ನಗರ ಪಾಲಿಕೆಗಳಲ್ಲಿ 1034 ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಲಾಗಿತ್ತು. ದಂಡ ಪಾವತಿಸಿ 72 ವಾಹನಗಳನ್ನ ಮಾಲೀಕರು ಬಂದು ಬಿಡಿಸ್ಕೊಂಡು ಹೋಗಿದ್ದಾರೆ. ಇನ್ನು ಉಳಿದಂತೆ ಒಂದಿಷ್ಟು ವಾಹನಗಳು ಅಲ್ಲೇ ಉಳ್ಕೊಂಡಿತ್ತು. ಅದನ್ನ ಈಗ ಅಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ. ಈಗ ಸಚಿವರೇ ಖುದ್ದಾಗಿ ಹೋಗಿದ್ರು. ಖುದ್ದಾಗಿ ಹೋಗಿ ಬಿಡಾಡಿ ವಾಹನಗಳು ಎಲ್ಲೆಲ್ಲಿ ನಿಂತಿದ್ವೋ ಅಲ್ಲಿಗೆ ನೋಟಿಸ್ ಅಂಟಿಸಿ ಜೊತೆಗೆ ಕ್ಲ್ಯಾಂಪ್ ಹಾಕ್ಬಿಟ್ಟು ಬಂದಿದ್ರು. ಒಂದಿಷ್ಟು ಜನ ಮಾಲೀಕರು ವಾಪಸ್ ಬಂದಿದ್ದಾರೆ. ಅದು ನನ್ನ ವಾಹನ, ಅದು ನಾನು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಒಂದಿಷ್ಟು ಫೈನ್ ಕಟ್ಟಿ ಬಿಡಿಸ್ಕೊಂಡು ಹೋಗಿದ್ದಾರೆ. ಆದರೆ ಬಾಕಿ ಉಳಿದಿರ್ತಕ್ಕಂಥ ಯಾವುದೇ ವಾಹನಗಳು, ಅಂದರೆ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿ ಹರಿದಾಡ್ತಾ ಇದೆ, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಬರ್ತಾ ಇದೆ. ಆದರೂ ಕೂಡ ವಾಹನ ಮಾಲೀಕರಿಗೆ ಗೊತ್ತಾಗ್ಲಿಲ್ವೇ, ನನ್ನ ಕಾರಲ್ಲಿದೆ, ನನ್ನ ಬೈಕಲ್ಲಿದೆ, ಅದನ್ನು ತಕ್ಷಣ ನಾನು ತೆಗೆಯುವಂಥ ಕೆಲಸ ಮಾಡಬೇಕು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಈಗ ನೋಡಿ ಎತ್ತಂಗಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದನ್ನು ತೆಗೆದುಕೊಂಡು ಹೋಗಿ ಹರಾಜಾಗ್ತಾರೆ, ಅಂತೂ ಬರಲಿಲ್ಲ ಅಂದರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ರಂಜನ್, ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಿಡಾಡಿ ವಾಹನಗಳ ವಿರುದ್ಧ ಜಿಬಿಎ ಸಮರ ಸಾರಿರತಕ್ಕಂಥದ್ದು. ಒಂದು ಕಡೆ ಈಗ ಒಂದಿಷ್ಟು ಜನ ಬಂದು ಬಿಡಿಸ್ಕೊಂಡು ಹೋಗಿದ್ದಾರೆ, ಇನ್ನೊಂದಿಷ್ಟು ಜನ ಬಂದಿಲ್ಲ ಅನ್ನುವಂಥ ಕಾರಣಕ್ಕೆ ಎತ್ತಂಗಡಿ ಮಾಡಿದ್ದಾರೆ. ಸೊ ವಾಟ್ ಈಸ್ ನೆಕ್ಸ್ಟ್ ಅಂತ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಕೇಂದ್ರ ನಗರದ ಪಾಲಿಕೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವಾರಾಹಿ ದೇವಸ್ಥಾನದ ಬಳಿ ಇವತ್ತು ಜಿಬಿಎ ವತಿಯಿಂದ ಬಿಡಾಡಿ ವಾಹನಗಳ ಟೋಯಿಂಗ್ ಕಾರ್ಯಕ್ಕೆ ಗಾಂಧಿನಗರದ ಎಂಡಿ ಬ್ಲಾಕ್ನ ದೇವಸ್ಥಾನದ ಬಳಿ ಕೃಷ್ಣ ಬೈರೇಗೌಡರು ಅಧಿಕೃತವಾಗಿ ಚಾಲನೆ ಕೊಟ್ಟಿರುವಂತಹ ಪ್ರಮೋದ್ ಬೋಪಣ್ಣ. ಈಗಾಗಲೇ ಏನು ಸಂಚಾರಿ ಪೊಲೀಸರು ಹಾಗೂ ಜಿಬಿಎ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಸಂಚಾರಿ ಪೊಲೀಸರು ಸುಮಾರು 2751 ವಾಹನಗಳನ್ನು ಗುರುತಿಸಿದ್ರೆ, ಒಂದ್ ಕಡೆಯಿಂದಾಗಿ ಸಾರ್ವಜನಿಕರು ಅಸ್ತ್ರಂ ಅನ್ನುವಂತಹ ತಂತ್ರಾಂಶದಲ್ಲಿ ಸುಮಾರು 1498 ವಾಹನಗಳು ಈ ರೀತಿಯಾಗಿ ಪಾದಚಾರಿ ಮಾರ್ಗಗಳಲ್ಲಿ ಅನಧಿಕೃತವಾಗಿ ಪಾರ್ಕ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟು ಬಿಡಾಡಿ ವಾಹನಗಳ ಸಂಖ್ಯೆ 4249 ಬಿಡಾಡಿ ವಾಹನಗಳ ಸಂಖ್ಯೆಯನ್ನ ಇವತ್ತು ಸಾಂಕೇತಿಕವಾಗಿ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟಿದ್ದಾರೆ. ಯಾರೆಲ್ಲ ವಾಹನದ ಮಾಲೀಕರು ಈ ಒಂದು 7 ದಿನಗಳ ನೋಟಿಸ್ಗೆ ರೆಸ್ಪಾಂಡ್ ಮಾಡಿದ್ವೋ ಅವರಿಗೆ ದಂಡಾಸ್ತ್ರವನ್ನ ಕೂಡ ಹಾಕಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ 1034 ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಲಾಗಿರುವಂತದ್ದು. ಅದರಲ್ಲಿ 72 ವಾಹನದ ಮಾಲೀಕರಿಗೆ ದಂಡವನ್ನ ಪಾವತಿಸಿ ವಾಹನಗಳನ್ನ ಬಿಡಿಸ್ಕೊಂಡು ಹೋಗಿದ್ದಾರೆ. ದಂಡಾಸ್ತ್ರ ಪ್ರಯೋಗ ಕೂಡ ಆಗಿದೆ. ಸೊ ಇವತ್ತು ಸಾಂಕೇತಿಕವಾಗಿ ಗಾಂಧಿನಗರದ ಎಂಡಿ ಬ್ಲಾಕ್ ನಲ್ಲಿ ವಿರಾಹಿ ದೇವಸ್ಥಾನದ ಬಳಿ ಇವತ್ತು ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಈ ಒಂದು ಕಾರ್ಯಾಚರಣೆ ಯಥಾ ಪ್ರಕಾರವಾಗಿ ನಡೀತಾ ಹೋಗುತ್ತೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಅಸ್ತ್ರಂ ಅನ್ನುವಂಥ ತಂತ್ರಾಂಶವನ್ನ ಜಿಬಿಎಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಸಂಚಾರಿ ಪೊಲೀಸರು ಹಾಗೂ ಜಿಬಿಎ ಜಂಟಿಯಾಗಿ ಅಭಿವೃದ್ಧಿಪಡಿಸುವಂತಹ ತಂತ್ರಾಂಶದಲ್ಲಿ ಸಾರ್ವಜನಿಕರು ಒಂದು ವೇಳೆ ಈ ರೀತಿಯಾಗಿ ತಮ್ಮ ನಗರಗಳಲ್ಲಿ ತಮ್ಮ ವಾರ್ಡ್ಗಳಲ್ಲಿ ಎಲ್ಲಾದ್ರೂ ಬಿಡಾಡಿ ವಾಹನಗಳು ಅನಧಿಕೃತವಾಗಿ ಪಾರ್ಕಿಂಗ್ ಆಗಿ ತುಂಬಾ ದಿನದಿಂದ ಅಲ್ಲೇ ನಿಂತಿದ್ರೆ ಆ ಒಂದು ವಾಹನದ ಫೋಟೋವನ್ನ ಹಿಡಿದು ಆ ಒಂದು ಅಸ್ತ್ರಂ ಅನ್ನುವಂಥ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೇರವಾಗಿ ಸಂಚಾರಿ ಪೊಲೀಸರು ಹಾಗೂ ಜಿಬಿಎ ಅಧಿಕಾರಿಗಳು ಬಂದು ಆ ಒಂದು ವಾಹನಗಳ ಮಾಹಿತಿಗಳನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಥವಾ ವಾಹನದ ಮಾಲೀಕರು ಸಿಗದಂತ ಪಕ್ಷದಲ್ಲಿ ನೇರವಾಗಿ ಅದನ್ನ ಟೋಯಿಂಗ್ ಮಾಡಿ ಸ್ಕ್ರಾಪ್ಗೆ ಹಾಕ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಈಗಾಗಲೇ ಇವತ್ತು ಏನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಂಕೇತಿಕವಾಗಿ ಪ್ರಾರಂಭ ಆಗಿದೆ ಅಲ್ವಾ ಈ ವಾಹನ ಟೋಯಿಂಗ್ ವಿಚಾರ. ಸೋಮವಾರದಿಂದ ನಗರದ ಎಲ್ಲಾ ವಲಯ ಅಂದ್ರೆ ಬೆಂಗಳೂರಿನ 5 ನಗರ ವಲಯ ಪಾಲಿಕೆಗಳಲ್ಲಿ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನ ಜಿಬಿಎ ಅಧಿಕಾರಿಗಳು ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡ ಕೊಟ್ಟಿರುವಂತದ್ದು. ಪ್ರಮೋದ್ ಬೋಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.